ಬಸವಾದಿ ಶರಣರ ಕಲ್ಯಾಣ ಕ್ರಾಂತಿ ಅಲ್ಲಿನ ಕುರುಹುಗಳಷ್ಟೇ ಅಲ್ಲ, ದೇಶದ ವಿವಿಧ ಭಾಗಗಳಿಂದ ಕಲ್ಯಾಣದತ್ತ ಸೆಳೆದ ಬಸವ ಚಿಂತನೆ ಕಟ್ಟಿಕೊಟ್ಟಿರುವಂತಹ ಬಸವಪ್ರಭ ಪುಸ್ತಕವು ಪ್ರತಿಯೊಬ್ಬ ನಾಗರಿಕನಿಗಷ್ಟೇ ಅಲ್ಲ, ಬಸವ ಕಲ್ಯಾಣದ ಅಭಿವೃದ್ಧಿ ಮಂಡಳಿಗೂ ಕೂಡ ಅತ್ಯುಪಯುಕ್ತವಾಗಿದೆ ಎಂದು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಮಾತನಾಡಿ ಶ್ಲಾಘನೀಯವನ್ನು ವ್ಯಕ್ತಪಡಿಸಿದರು. ಬೇದರ್ ನಗರದ ಎಸ್ಆರ್ಎಸ್ ಫಂಕ್ಷನ್ ಹಾಲ್ನಲ್ಲಿ ಕನ್ನಡಪ್ರಭ ವತಿಯಿಂದ ಬಸವ ಜಯಂತಿ ನಿಮಿತ್ತವಾಗಿ ಹೊರತರಲಾದ ಬಸವಪ್ರಭ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು 12ನೇ ಶತಮಾನದಲ್ಲಿಯೇ ಧಾರ್ಮಿಕ ಕ್ರಾಂತಿ, ವಚನ ಕ್ರಾಂತಿ ಮಾಡಿ ಸಮಾಜವನ್ನ ಸರಿ ದಾರಿಗೆ ತರುವ ಪ್ರಯತ್ನವನ್ನ ಬಸವಣ್ಣನವರು ಮಾಡಿದ್ರು. ಅದನ್ನೆಲ್ಲ ಸಂಕ್ಷಿಪ್ತವಾಗಿ ಸರ್ವರಿಗೂ ತಿಳಿಯುವಂತೆ ಬಸವಪ್ರಭ ಪುಸ್ತಕದಲ್ಲಿ ಮೂಡಿಸಲಾಗಿದೆ ಎಂದರು. ಬಸವಣ್ಣನವರ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ, ಆದರೂ ಕೂಡ ಅವರು ತಮ್ಮಲ್ಲಿರುವ ಹೊಸ ವಿಚಾರಗಳನ್ನ ಜನರ ಬಾಯಿಯ ಮೂಲಕ ತಿಳಿಸುವ ಕಾರ್ಯವನ್ನ ಮಾಡಿದ್ರು. ಬಸವಪ್ರಭ ಪುಸ್ತಕದಲ್ಲಿ ಬಸವ ಕಲ್ಯಾಣದ ಅನೇಕ ಐತಿಹಾಸಿಕ ಸ್ಥಳ ಚಿತ್ರೀಕರಿಸಲಾಗಿದೆ. ಪಾರ್ಲಿಮೆಂಟ್ನ ಚಿಂತನೆ ಅಂದಿನ ಅನುಭವ ಮಂಟಪದಲ್ಲಿ ವಿಶೇಷ ಮಾನ್ಯತೆ ಪಡೆದಿದೆ. 12ನೇ ಶತಮಾನದ ಮೊದಲನೇ ಅನುಭವ ಮಂಟಪವೇ ಮಾದರಿಯಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಕನ್ನಡಪ್ರಭದ ಸಮನ್ವಯ ವಿಶೇಷ ಯೋಜನೆ ಸಂಪಾದಕ ಬಿ.ವಿ. ಮಲ್ಲಿಕಾರ್ಜುನಯ್ಯ ಅವರು ಮಾತನಾಡಿ, ಬಸವಣ್ಣ ಸಮಾನತೆಯ ಹರಿಕಾರ, ಬಸವಾದಿ ಶರಣರು ನಡೆದಾಡಿದ ಈ ನೆಲದಲ್ಲಿ ಜನಿಸಿರುವ ನಾವೆಲ್ಲರೂ ಕೂಡ ವಚನಾಧಾರಿತ ಜೀವನ ಶೈಲಿ ಪಾಲಿಸಿ ಅಳವಡಿಸಿಕೊಳ್ಳುವ ಕರ್ತವ್ಯ ಪಾಲಿಸಬೇಕಾಗಿದೆ ಎಂದು ತಿಳಿಸಿದರು. ಬಸವಪ್ರಭ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬಸವಾದಿ ಶರಣರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲ ನಡೆದಿದ್ದೆಯಾದಲ್ಲಿ ಭಾರತ ವಿಶ್ವದಲ್ಲಿ ಶಾಂತಿ, ಸೌಹಾರ್ದತೆ, ಸಮಾನತೆಗಾಗಿ ತನ್ನ ಹೆಗ್ಗುರುತನ್ನ ಹೊಂದಲಿದೆ ಎಂದರು. ಶರಣರ ಕಾಯಕ ದಾಸೋಹ ತತ್ವಗಳು ಇಂದಿನ ಸಮಾಜಕ್ಕೆ ಅಗತ್ಯವಾಗಿದೆ. ಶರಣರ ವಚನ ಎಲ್ಲೆಡೆ ಪಸರಿಸಲು ಸಣ್ಣದಾದ ಒಂದು ಪ್ರಯತ್ನವನ್ನ ಬಸವಪ್ರಭ ಪುಸ್ತಕದ ಮೂಲಕ ಕನ್ನಡಪ್ರಭ ದಿನಪತ್ರಿಕೆ ಮಾಡಿದ್ದು, ಈ ನಿಟ್ಟಿನಲ್ಲಿ ಪುಸ್ತಕವನ್ನ ಪ್ರತಿಯೊಬ್ಬರಿಗೂ ಕೂಡ ಓದಿ ಅದರ ಸಾರಾಂಶ ಅರಿತು ಜೀವನ ಸಾಗಿಸುವ ಪ್ರಯತ್ನ ಮಾಡಿದ್ದೇ ಆದಲ್ಲಿ ಶರಣರ ತತ್ವಗಳ ಪಾಲನೆಗೆ ದಾರಿ ಸಿಕ್ಕಿತು ಎಂದು ತಿಳಿಸಿದರು. ಬಸವ ಜಯಂತಿ ನಿಮಿತ್ತ ಕನ್ನಡಪ್ರಭ ಓದುಗರಲ್ಲದೆ ಇಡೀ ಓದುಗ ಸಮಾಜಕ್ಕೆ ಬಸವಪ್ರಭ ಪುಸ್ತಕವನ್ನ ಲೋಕಾರ್ಪಣೆ ಮಾಡಲಾಗಿದೆ. ಸಂಗ್ರಹ ಯೋಗ್ಯ ಪುಸ್ತಕವಾದ ಇದಕ್ಕೆ ಲೇಖನಗಳು, ಚಿತ್ರಗಳು, ಮಾಹಿತಿ ಸೇರಿ ಮತ್ತಿತರ ರೂಪದಲ್ಲಿ ಸಹಕರಿಸಿದವರಿಗೆ ನಾವು ಧನ್ಯವಾದ ಅರ್ಪಿಸಲೇಬೇಕಾಗುತ್ತದೆ. ಹಾಗೆ ಇದಕ್ಕಾಗಿ ಶ್ರಮಿಸಿದ ಬೀದರ ಕನ್ನಡಪ್ರಭ ಬಳಗಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಬಸವಪ್ರಭ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶಾಹೀನ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಅಬ್ದುಲ್ ಖದೀರ್ ಅವರು ಮಾತನಾಡಿ, ಬಸವಪ್ರಭ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಇದನ್ನ ಇನ್ನಷ್ಟು ಚಿಕ್ಕ ಗಾತ್ರಕ್ಕೆ ತಂದು ಹಿಂದಿ, ಉರ್ದು, ಮರಾಠಿ, ಆಂಗ್ಲ ಭಾಷೆಗಳಲ್ಲಿ ತರ್ಜುಮೆ ಮಾಡಿಸಲು ಮುಂದೆ ಬಂದಿದ್ದೇ ಆದಲ್ಲಿ ಇದಕ್ಕೆ ಶಾಹೀನ್ ಸಮೂಹ ಶಿಕ್ಷಣ ಸಂಸ್ಥೆ ಸಂಪೂರ್ಣ ಸಹಕಾರ ನೀಡುವುದಷ್ಟೇ ಅಲ್ಲ, ಈ ಚಿಕ್ಕ ಪುಸ್ತಕಗಳನ್ನ ಮುಂಬರುವ ಬಸವ ಜಯಂತಿಗೆ ಬಿಡುಗಡೆಯಾಗುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ನಮ್ಮದಾಗಿದೆ ಎಂದರು. ಇನ್ನು ಬಸವಾದಿ ಶರಣರು ನಡೆದಾಡಿದ ಸಮಾನತೆಗಾಗಿ ಕ್ರಾಂತಿಯನ್ನೇ ಮಾಡಿ ತ್ಯಾಗ ಬಲಿದಾನ ನೀಡುವ ಮೂಲಕ ವಿಶ್ವಕ್ಕೆ ಭ್ರಾತೃತ್ವದ, ಜಾತ್ಯತೀತದ ಸಂದೇಶ ಸಾರಿದ ಕಲ್ಯಾಣದ ಈ ನಾಡಿನಲ್ಲಿ ಇತ್ತೀಚೆಗೆ ಜಾತಿ ಧರ್ಮ ಆಧಾರಿತವಾಗಿ ಸಾರ್ವಜನಿಕವಾಗಿ ಭಾಷಣ ಮಾಡುತ್ತಿರುವವರು ಬೇಸರ ತರಿಸಿದೆ. ಈ ಸಂದರ್ಭದಲ್ಲಿ ಬಸವ ಅನುಯಾಯಿಗಳು, ಹಿರಿಯರುಗಳು ಬಸವಣ್ಣನ ಸಹೋದರತ್ವದ ಸಂದೇಶ ತಿಳಿ ಹೇಳುವ ಅನಿವಾರ್ಯತೆ ಅತಿ ಜರೂರಿಯಾಗಿದೆ ಎಂದು ಖದೀರ್ ಅವರು ಮಾತನಾಡಿ ಕಳವಳವನ್ನು ವ್ಯಕ್ತಪಡಿಸಿದರು. ಅಟಲ್ ಬಿಹಾರಿ ವಾಜಪೇಯಿ ಫೌಂಡೇಶನ್ ಅಧ್ಯಕ್ಷ ಗುರುನಾಥ್ ಕೊಳ್ಳೂರು ಮಾತನಾಡಿ, ಬಸವಪ್ರಭ ಪುಸ್ತಕದಲ್ಲಿರುವ ಲೇಖನಗಳು ಅದ್ಭುತವಾಗಿವೆ. ಇದೊಂದು ಸಂಗ್ರಹ ಯೋಗ ಕೃತಿಯಾಗಿದೆ ಎಂದರು. ಬಸವ ಸೇವಾ ಪ್ರತಿಷ್ಠಾನದ ಡಾಕ್ಟರ್ ಗಂಗಾಂಬಿಕೆ ಅಕ್ಕ ಅವರು ಮಾತನಾಡಿ, ಬಸವಾದಿ ಶರಣರ ಒಂದು ಸಂಪೂರ್ಣ ಚಿತ್ರಣವನ್ನ ಬಸವಪ್ರಭ ಪುಸ್ತಕ ಹೊಂದಿದ್ದು ಇದರ ಮೌಲ್ಯವನ್ನ ಹೆಚ್ಚಿಸಿದೆ. ಲೇಖನಗಳು ಉತ್ತಮವಾಗಿ ಮೂಡಿ ಬಂದಿದೆ ಎಂದರು. ಬಸವಪ್ರಭ ಪುಸ್ತಕವು 12ನೇ ಶತಮಾನದ ಬಸವಣ್ಣ ಹಾಗೂ ಬಸವ ಕಲ್ಯಾಣದ ದರ್ಶನ ಮಾಡಿಸಿದಂತಾಗಿದೆ. ಹಾಗೆ ಶಾಲಾ ಕಾಲೇಜು ಮಕ್ಕಳು ಕಲ್ಯಾಣಕ್ಕೆ ಭೇಟಿ ನೀಡಿ ಇತಿಹಾಸ ತಿಳಿಸುವಂತಾಗಲಿ ಎಂದು ತಿಳಿಸಿದರು. ಬಾಲ್ಕಿ ಹಿರೇಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರು ಹಾಗೂ ಹುಲಸೂರು ಸಂಸ್ಥಾನ ಮಠದ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿ ಮಾತನಾಡಿ, ಬಸವಪ್ರಭ ಪುಸ್ತಕ ಕುರಿತಂತೆ ವರ್ಣಿಸಲು ಶಬ್ದಗಳೇ ಇಲ್ಲ, ಓದುಗರಿಗೆ ಉತ್ತಮ ಲೇಖನ ನೀಡಿದ್ದಾರೆ ಎಂದರು. ಇದೇ ವೇಳೆ ಪುಸ್ತಕ ಲೇಖನಗಳನ್ನು ನೀಡಿದ ಲೇಖಕರುಗಳಾದ ಪಾರ್ವತಿ ಸೋನಾರೆ, ರಘುಶಂಕ ಭಾತಮ್ರ ಹಾಗೂ ಗುರುನಾಥ್ ಗಡ್ಡೆ ಸೇರಿ ಸಂಪಾದಕ ಬಿ.ವಿ. ಮಲ್ಲಿಕಾರ್ಜುನಯ್ಯ ಅವರನ್ನ ಸನ್ಮಾನ ಕೂಡ ಮಾಡಲಾಯಿತು.
ಸಮಾರಂಭದಲ್ಲಿ ಕನ್ನಡಪ್ರಭ ಪತ್ರಿಕೆಯ ಸಮನ್ವಯ ವಿಶೇಷ ಯೋಜನೆ ಸಂಪಾದಕರಾದ ಬಿವಿ ಮಲ್ಲಿಕಾರ್ಜುನಯ್ಯ, ಜೆಕೆ ಫೌಂಡೇಶನ್ ಅಧ್ಯಕ್ಷ ಗುರುನಾಥ ಕೊಳ್ಳೂರ್, ಶಾಹೀನ್ ಶಿಕ್ಷಣ ಸಮೂಹ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಅಬ್ದುಲ್ ಖದೀರ್, ಕಲಬುರಗಿ ಕನ್ನಡಪ್ರಭದ ಬ್ಯೂರೋ ಮುಖ್ಯಸ್ಥ ಅಪ್ಪಾರಾವ್ ಸೌದಿ, ಸುವರ್ಣ ಸುದ್ದಿ ವಾಹಿನಿ ಜಿಲ್ಲಾ ವರದಿಗಾರರಾದ ಲಿಂಗೇಶ್ ಮರ್ಕಲೆ, ಟಿಆರ್ ದೊಡ್ಡೆ, ಡಿಡಿಪಿಐ ಚಂದ್ರಕಾಂತ್ ಶಾಬಾದಿ ಉಪಸ್ಥಿತರಿದ್ದರು. ಪುಸ್ತಕ ಪರಿಚಯವನ್ನ ಶಿವಲಿಂಗ ಹೆಡೆ ಮಾಡಿದ್ರು. ಶಿವಶಂಕರ್ ಟೋಕ್ರೆ ನಿರೂಪಣೆ ಮಾಡಿದ್ರು. ನಡೆಯುವಂಥ ಈ ಕಟ್ಟಡಗಳು ಬರಬೇಕಾಗಿತ್ತು ಒಂದು ಬೌದ್ಧಿಕತೆಯನ್ನು ಅಂದರೆ ಚಿಂತನ ಮಂಥನವನ್ನು ಜನರಲ್ಲಿ ಮಾಡುವಂಥ ಮತ್ತು ಚಿಂತನ ಮಂಥನಕ್ಕೆ ಜನರನ್ನು ಪ್ರೇರೇಪಿಸುವಂಥ ಒಂದು ಕಾರ್ಯವನ್ನು ಇಂದು ಕನ್ನಡಪ್ರಭ ಮತ್ತು ಅಪ್ಪರವರು ತುಂಬ ಕಷ್ಟಪಟ್ಟು ಈ ಪುಸ್ತಕವನ್ನು ಹೊರತಂದಿದ್ದಕ್ಕೆ ನಾನು ಅವರ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳಿಕೊಡ್ತಾರೆ. ಆಧುನಿಕ ಯುಗದಲ್ಲಿ ನಮ್ಮದು ಸುಧಾರಣಾ ಪಾರ್ಟಿಷನ್ ತುಂಬ ಕಡಿಮೆ ಆಗಿದೆ. ಭಾಳ ದಪ್ಪ ಮಂದಿ ಓದೋದು ಕಡಿಮೆ ಮಾಡೋದು. ಒಂದು ವಾಟ್ಸಪ್ ಬಂದ ಮೇಲೆ ಸಣ್ಣ ಸಣ್ಣ ರೀಲ್ಸ್ ಭಾಳ ಒಂದು ಅಟೆನ್ಷನ್. ಹೀಗಾಗಿ ನಮ್ಗೆ ಭಾಳ ಲೆಂಜಿ ಆರ್ಟಿಕಲ್ ಅನಿಸಿದ್ರೆ ಜನ ಈ ಸೂತ್ರ ಬರೋದಪ್ಪ ಏನಂತೇಳಿ ಓದೋದು ಕಡಿಮೆ ಆಗಿರ್ತದೆ. ಹೀಗಾಗಿ ಸಣ್ಣ ಪುಸ್ತಕಗಳಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ದಿನಗಳಲ್ಲಿ ಬಂದಿರೋದ್ರಿಂದ ಜನರು ಸುಧಾರಣಾ ಪಾರ್ಟಿಷನನ್ನು ಇಟ್ಟುಕೊಳ್ಳೋದ್ರಲ್ಲಿ ಪುಸ್ತಕ ತುಂಬ ಯಶಸ್ವಿಯಾಗಿದೆ. ಇನ್ನು ಎರಡನೇದಾಗಿ ನಮ್ಮ ಕರ್ನಾಟಕದ ಅತ್ಯುತ್ತಮ ಲೇಖಕರು ಯಾರಾದರೂ ಬಸವಣ್ಣವರು ಭಾಳಷ್ಟು ಶ್ರಮ ವಹಿಸಿ ಭಾಳಷ್ಟು ರಿಸರ್ಚ್ ಮಾಡಿ ಭಾಳಷ್ಟು ಆ ಕಾರ್ಯದಲ್ಲಿ ತೊಡಗಿಸ್ಕೊಂಡವರ ಅತ್ಯುತ್ತಮ ಸಾಹಿತ್ಯಗಳಲ್ಲಿ ಲೇಖನಗಳು ಮೂಡಿ ಬಂದವರು. ಸೊ ಹೀಗಾಗಿ ಬಸವಣ್ಣವರ ಎಲ್ಲ ವಿಚಾರಗಳನ್ನು ಈ ಒಂದು ಸಣ್ಣ 3 ಪುಟಗಳ ಈ ಒತ್ತಿಗೆಯಲ್ಲಿ ನಾವು ಕಾಣ್ಬೋದು. ನಾವು ಜಗತ್ತಿನಲ್ಲಿ ಭಾಳಷ್ಟು ಸಂತರನ್ನು ನಾವು ಕಂಡಿದ್ದೇವೆ. ಆದರೆ ಬಸವಣ್ಣವರು ಮಾತ್ರ ಏಕಕಾಲಕ್ಕೆ ಎಲ್ಲ ಕ್ರಾಂತಿಗಳನ್ನು ಮಾಡಿದರು. ನಾವು ಭಾಳಷ್ಟು ರೀತಿಗಳನ್ನೇ ಹೇಳ್ತಿದ್ವಿ. ಸೊ ಅವರು ಆಧ್ಯಾತ್ಮಿಕ ಕ್ರಾಂತಿಯನ್ನು ಮಾಡಿದರು, ಧಾರ್ಮಿಕ ಕ್ರಾಂತಿಯನ್ನು ಮಾಡಿದರು, ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರು, ವೈಚಾರಿಕ ಕ್ರಾಂತಿಯನ್ನು ಮಾಡಿದರು, ಸಮಾನತೆ ಕ್ರಾಂತಿಯನ್ನು ಮಾಡಿದರು, ಆರ್ಥಿಕ ಕ್ರಾಂತಿಯನ್ನು ಸಹ ಮಾಡಿದರು. ಯಾವ್ಯಾವ ವಚನಗಳಲ್ಲಿ ಯಾವ್ಯಾವ ಕ್ರಾಂತಿಗಳನ್ನು ಮಾಡಿದ್ರು ಅಂತೇಳಿ ಡಿಟೇಲ್ ಈ ಪುಸ್ತಕದಲ್ಲಿ ಓದಿದ್ರೆ ಗೊತ್ತಾಗ್ತದೆ. ಏಕ ವ್ಯಕ್ತಿ ಇಷ್ಟೆಲ್ಲ ಕ್ರಾಂತಿಗಳನ್ನು ಮಾಡಿ ಸಮಾಜವನ್ನು ಒಂದು ಕರೆಕ್ಟ್ ಯಾವ ದಾರಿಯಲ್ಲಿ ಸಾಗಬೇಕು ಆ ದಾರಿಯಲ್ಲಿ ಅವರು ತಂದರು. ಈಗ ಕಮ್ಯುನಿಕೇಷನ್ ಭಾಳ ಸ್ಪೀಡ್ ಆಗಿದೆ. ಸಪೋಸ್ ಅಪರಾಧ ಸೌಧದಲ್ಲಿ ಇಷ್ಟು ಮಂದಿ ಕಮ್ಯುನಿಕೇಷನ್ ಮಾಡಲಿಕ್ಕೆ ಭಾಳ ಕಡಿಮೆ ಟೈಮ್ ತೊಗೊಂಡಿರ್ಬೋದು. ಆದರೆ 12ನೇ ಶತಮಾನದಲ್ಲಿ ಆಗ ಫೇಸ್ಬುಕ್ಕು, ವಾಟ್ಸಪ್ಪು, ಮೊಬೈಲು ಏನೂ ಇರಲಿಲ್ಲ. ಇವಾಗ ಬಾಯಿಂದ ಬಾಯಿಗೆ ಮಾತ್ರ ಸ್ಪ್ರೆಡ್ ಆಗ್ತಿತ್ತು. ಅಂಥ ಟೈಮ್ನಲ್ಲಿ ಸೊ ಅವರು ತಮ್ಮ ವಚನಗಳನ್ನು ಜನರಿಗೆ ಮುಟ್ಟಿಸಿ ಅಷ್ಟೆಲ್ಲ ಅವರು ಭೌತಿಕವಾಗಿ ಅಭಿವೃದ್ಧಿ ಹೊಂದೋದಷ್ಟೇ ಅಲ್ಲ, ಅವರು ಇವು ವಚನಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಬ್ಬ ಮನುಷ್ಯನು ಯಾವ ರೀತಿ ಆಗಬೇಕು, ಮಾನವನು ಯಾವ ರೀತಿ ಆಗಬೇಕು ಅನ್ನೋದನ್ನು ಆ ಭೌತಿಕವಾಗಿ ಜನರನ್ನು ಮಾರ್ಪಾಡು ಮಾಡೋದಿಲ್ಲ. ಇದು ಅತ್ಯಂತ ಶ್ರೇಷ್ಠ ಕೆಲಸ. ಒಬ್ಬ ವ್ಯಕ್ತಿಯು ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಇಷ್ಟು ದೊಡ್ಡ ಕ್ರಾಂತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಆಗಿನ ಟೈಮ್ನಲ್ಲಿ ಸೊ ವೈಚಾರಿಕ ಕ್ರಾಂತಿ ಮಾಡಿದ್ರೆ ಎಲ್ಲ ಜನರಲ್ಲಿರುವ ಏನೇನು ವಿಚಾರಗಳಿದ್ದೋ ಅವನ್ನೆಲ್ಲವನ್ನು ಚೇಂಜ್ ಮಾಡಿ ಹೊಸ ತಮ್ಮ ವಚನಗಳ ಕ್ರಾಂತಿಯಿಂದ ವಚನಗಳಲ್ಲಿರುವ ಹೊಸ ಹೊಸ ವಿಚಾರಗಳಿಂದ ಜನರ ಬೌದ್ಧಿಕ ಮಟ್ಟವನ್ನು ಜಾಸ್ತಿ ಮಾಡಿದಷ್ಟೆಲ್ಲ ಅವರು ತಮ್ಮ ವಿಚಾರಗಳನ್ನು ಬದಲಾವಣೆ ಮಾಡಿ ಅವರ ಜನರಲ್ಲಿ ಜೀವನ ಕ್ರಾಂತಿಯನ್ನು ಮಾಡಿದರು. ಸೊ ಬಸವಣ್ಣವ್ರ ಹೇಳ್ಬೇಕಾದ್ರೆ ಏನು ಹುಡುಕೊಂಡೇ ಇಲ್ಲ ಮಾತ್ರ ಆಗಿ. ಆದರೆ 1-2 ಮಾತುಗಳನ್ನ ನಾನು ಹೇಳಿಕ್ಕೆ ಇಚ್ಛೆಪಡ್ತೀನಿ. ಬಸವಣ್ಣನವರನ್ನ ಯಾರಿಗೂ ಹೋಲಿಸ್ತಕ್ಕಂಥ ವ್ಯಕ್ತಿ ಅಲ್ಲ. ಅವರು ಯಾರಿಗೂ ಇಂಥವರು ಈಗಿದ್ರು ಅಂತ ಹೇಳಕ್ಕಾಗಲಿಲ್ಲ. ಬಸವಣ್ಣವರು ಬಸವಣ್ಣನವರೇ. ಅವರನ್ನ ಬೇರೆ ವ್ಯಕ್ತಿಗಳಿಗೆ ಹೋಲಿಸ್ತಕ್ಕಂಥ ಚಿಂತನೆ ಯಾರಿಂದಲೂ ಸಾಧ್ಯವಾಗಲ್ಲ. ಹಾಗಾಗಿ ಅವರು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಹಾಗೂ ಜನಾಂಗಾತೀತವಾಗಿ ಬೆಳೆದಂಥ ವ್ಯಕ್ತಿಯವರು. ವಿಶ್ವಮಾನವ, ವಿಶ್ವದಲ್ಲಿ ಎಲ್ಲಿಯೂ ಇವತ್ತು ಅನೇಕ ಪುಸ್ತಕಗಳು ಬಂದಿದ್ದಾವೆ, ಲಕ್ಷಾಂತರ ಪುಸ್ತಕಗಳು ಬಂದಿದ್ದಾವೆ. ಅವರ ಸಿದ್ಧಾಂತಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಅನಾಲಿಸಿಸ್ ಮಾಡ್ತಾ ಬಂದಿದ್ದೀವಿ. ಆದರೂ ಕೂಡ ಇವತ್ತು ಅವರ ಪರಿಪೂರ್ಣ ಸಾಧ್ಯನೇ ಆಗಿಲ್ಲ. ಇಲ್ಲ, ಲಕ್ಷಾಂತರ ಪುಸ್ತಕಗಳು ಬಂದಿದ್ದಾವೆ, ಎಲ್ಲ ಭಾಷೆಗಳಲ್ಲೂ ಬಂದಿದ್ದಾವೆ. ಆದರೂ ಕೂಡ ಇದು ಹೀಗೆ ಇತ್ತು ಅಂತ ತಮ್ಮ ಅನುಭವಕ್ಕೆ ಬಂದಂತ ಮಾತುಗಳನ್ನ ಪರಿಪೂರ್ಣತೆಯಿಂದ ತಮಗೆ ಬೇಕಾದ ರೀತಿಯಲ್ಲಿ ಸಮಾಜಕ್ಕೆ ಒಳಿತಿಗಾಗಿ ಬರಿತಾ ಬಂದಿದ್ದಾರೆ ಅಂತ ಒಂದು ಆಧ್ಯಾತ್ಮ ಆದರ್ಶ ವ್ಯಕ್ತಿಯನ್ನ ನಾವು ಇವತ್ತು ನೆನೆಸ್ಕೊತಾ ಇದ್ದೀವಿ. ನಿಜವಾಗ ಕೂಡ ನಾವು ಧನ್ಯರು ಅಂತ ಇದರಲ್ಲಿ ಪ್ರಮುಖವಾಗಿ ಇವರೆಲ್ಲರಿಗಿಂತ ಹೆಚ್ಚಾಗಿ ನಿಜವಾದ ಶರಣ ನಮ್ಮ ಅಪ್ಪಾರಾವ್. ಯಾಕೆಂದ್ರೆ ಅಲ್ಪ ಅವಧಿನಲ್ಲಿ
ನಾವು ಕೊಟ್ಟಿದ್ದು ಒಂದೇ ತಿಂಗಳಲ್ಲಿ ಆಫೀಸಿಗೆ ಬಂದಿದ್ರು, ನಿನ್ನನ್ನು ಮಾಡಿಬಿಟ್ಟಿದೀವಪ್ಪ, ನಿನ್ನ ಈ ಬ್ಯೂರೋ ಚೀಫ್ ಮಾಡಿದೀವಿ, ನೀನು ಏನು ಮಾಡ್ತೀಯ ಮಾಡು. ಆ ಭಾಗದಲ್ಲಿ ಕನ್ನಡಪ್ರಭ ಮತ್ತು ನಿನ್ನ ಹಿರಿಮೆ ಜಾಸ್ತಿ ಆಗಬೇಕು ಅಂತ ನಾವು ಬಯಸಿದವರು ನೀನು ಮಾಡು ಅಂತ ಕೊಟ್ವಿ. ಅಲ್ಪ ಅವಧಿಯಲ್ಲಿ ದೊಡ್ಡ ದೊಡ್ಡ ಲೇಖನಗಳನ್ನು ಸಂಪಾದಿಸಿ ತರಿಸಿದ್ದಾರೆ. ನಾವು ಪ್ರಿಂಟ್ ಮಾಡಿದ ಮುಖ್ಯ ಆಗಲ್ಲ, ಅವರು ಸಂಪರ್ಕಿರ್ತಕ್ಕಂಥ ಲೇಖಕರಿರಲ್ಲ, ಅವರೆಲ್ಲರೂ ಕೂಡ ಸ್ಮರಣೀಯರು. ಏಕೆಂದರೆ ಅಷ್ಟು ಅವಧಿಯಲ್ಲಿ ಆತನಿಗೆ ಲೇಖನವನ್ನು ಕೊಟ್ಟರು. ನಾವು ಅದಕ್ಕೊಂದು ಚಂದ ರೂಪ ಕೊಟ್ಟಿವಿ ಅಷ್ಟೇ, ಆದರೆ ಎಲ್ಲ ಶ್ರಮವೂ ಅವರಿಗೆ ತರಬೇಕು. ಯಾಕೆಂತಂದ್ರೆ ಈ ಲೇಖಗಳನ್ನು ಹುಡುಕಿ ಅವರು ಎಲ್ಲೆಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಿ ಅವರ ಫೋನ್ ನಂಬರ್ ತರಿಸಿ ಲೇಖನ ತರಿಸ್ಕೊಟ್ರಲ್ಲ, ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ. ಯಾಕೆಂದ್ರೆ ಪುಸ್ತಕ ಮಾಡಬೇಕಾದ್ರೆ ಅನೇಕ ವರ್ಷಗಳೇ ತಿಂಗಳಿಗೆ ಇದೆ, ಅದು ಅಲ್ಪ ಅವಧಿಯಲ್ಲಿ ಮಾಡೋದಿದೆಯಲ್ಲ ಬಹಳ ದೊಡ್ಡ ಕಷ್ಟ. ಕನ್ನಡ ಒಂದು ಪತ್ರಿಕೆಯಲ್ಲಿ ಅದಕ್ಕೆ ರೂಪ ಕೊಡ್ತೀವಲ್ಲ, ಅದು ದೊಡ್ಡ ಕಷ್ಟ. ವಿಶೇಷ ಪುರವಣಿಯನ್ನು ತರಬೇಕಾದಾಗ ನಾವು ಹೇಳ್ತೀವಿ 6 ಗಂಟೆವರೆಗೆ ಕೊಡ್ರ ಯಾರು ಕೇಳ್ತೀವಿ, ಆದರೆ 6 ಗಂಟೆವರೆಗೆ ಕೊಡಲ್ಲ. ಆದರೆ ಅದರ ಶ್ರಮ ಎಷ್ಟಿರುತ್ತೆ ಅನ್ನೋದು ನಾವು ಅಲ್ಲಿ ಮಾಡ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ. ಒಂದು ಪ್ರಿಂಟಿಂಗ್ ಮಿಷನ್ಗೆ ಒಂದು ಟೈಮ್ ಹಾಕೊಂಡಿರ್ತಾರೆ, ಈ ಅವಧಿಯಲ್ಲಿ ಪ್ರಿಂಟ್ ಮಾಡಬೇಕು, ಈ ಅವಧಿಯಲ್ಲಿ ಪ್ರಿಂಟ್ ಮಾಡಬೇಕು ಅಂತ. ಆದರೆ ನಾವು ತಡವಾಗಿ ಕೊಟ್ಟರೆ ನಮಗೆ ಪತ್ರಿಕೆ ತಡವಾಗಿ ಬರುತ್ತೆ. ನಾವು ಅವತ್ತು ಮೊನ್ನೆ ಲೇಟ್ ಆಗಿ ಮಾಡಿದ್ರು, ನಾವು ಬಾಯಿಗೆ ಬೈದ್ವಿ, ನಿನ್ನಿಂದ ನಾವು ಬಯಸ್ಕೋಬೇಕಾಗತ್ತಪ್ಪ ಅಂತ ಬೈದ್ವಿ ನಾವು ಅಪ್ಪರವ್ರಿಗೆ. ಯಾಕೆಂದ್ರೆ ಯಾರು ಕೊಡ್ತಾರೆ ಯಾರು ಮುಖ್ಯ ಅಲ್ಲ, ಒಂದು ನಿಗದಿತ ಅವಧಿಯೊಳಗೆ ಆಗಲೇಬೇಕು ಅಂತ ಹೇಳಿ ಹೊರಟಾಗ ಅವರಿಗೆ ಕೆಲಸ ಮಾಡಲೇಬೇಕು. ನೀವು ಯಾವ ಥರ ತರ್ತೀರಿ ಏನು ಕೇಳಲ್ಲ. ಪತ್ರಿಕೆಯಲ್ಲಿ ಏನು ಅಂದರೆ ಅವತ್ತಿನ ಸುದ್ದಿ ಅವತ್ತೇ ಬರಬೇಕು ಅನ್ನೋದು ನಮ್ಮ ಆಸೆ ಆಗಿರೋದಾಗಿ ಸುದ್ದಿ ಲೇಖನಗಳ ಮಟ್ಟ ಕೂಡ ಅಷ್ಟೇ ಸರಳವಾಗಿ ಬೇಗ ತರಬೇಕು ಅನ್ನೋದು ನಮ್ಮ ಇಚ್ಛೆ ಇರ್ತದೆ. ನಮ್ಮ ತಾಲೂಕು ರಿಪೋರ್ಟ್ಗಳು ಲೇಟ್ ಮಾಡ್ತಾರೆ ಅಥವಾ ಇನ್ಯಾರೋ ಲೇಟ್ ಮಾಡ್ತಾರೆ ಅಂದರೆ ನಾವು ಅವ್ರನ್ನ ಕೇಳಲ್ಲ, ಅಪ್ಪರವ್ರನ್ನ ಕೇಳ್ತೀವಿ. ಅಪ್ಪ ನೀನು ನಮಗಲ್ಲೇ ಗೊತ್ತಿಲ್ಲ, ನಾವು ನಾಳೆ ಬೆಳಗ್ಗೆ 15 ನಿಮಿಷ 20 ನಿಮಿಷ ಪತ್ರಿಕೆ ತಡವಾಗಿ ಬಂದರೆ ನೀನು ಬೈಸ್ಕೊಳ್ಳೋದ್ರ ಜೊತೆಗೆ ನಮ್ಮನ್ನು ಬೈತಾರೆ, ಅದಕ್ಕೆ ನೀನೇ ಹೊಣೆ ಹಾಕ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇರ್ತೀವಿ. ಹಾಗಾಗಿ ಅದೆಲ್ಲದರ ನಡುವೆ 3ನೇ ತಾರೀಕು ಏಪ್ರಿಲ್ 3ನೇ ತಾರೀಕು ಕನ್ನಡಪ್ರಭಗೆ ಬಂದವರು ಬಂದಾಗ ಅವ್ರಿಗೆ ಮೊದಲು ನಮ್ಮ ತಲೆನಲ್ಲಿ ಇತ್ತು, ಅವ್ರು ಏನಾದರೂ ಒಂದು ಮಾಡಬೇಕು ಅಂತೇಳಿ. ಅವರು ಕನ್ನಡಪ್ರಭಗೆ ಸೇರ್ಕೊಂಡಿದ್ದೇ ಒಂದು ಆಶ್ಚರ್ಯ. ಹೌದು, ಹಾಗಾಗಿ ಅವರ ಒಬ್ಬ ಸಿಂಜರ್ ಆಗಿ ಕನ್ನಡಪ್ರಭಗೆ ಬಂದು ಇವತ್ತು ಹಂತ ಹಂತವಾಗಿ ರಿಪೋರ್ಟರ್ ಆಗಿ, ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗಿ, ಇವತ್ತು ಒಂದು ವ್ಯೂಹ ಮುಖ್ಯಸ್ಥರಾಗಿ 4 ಜಿಲ್ಲೆಗಳ ಒಡೆಯರಾಗಿ ಅವರು ಇವತ್ತು ಬೆಳೆದಿದ್ದಾರೆ. ಎಲ್ಲ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದ್ದೇವೆ. ನಾವು ನಾಮಕಾವಸ್ಥೆ ಇದ್ರೂ ಕೂಡ ಎಲ್ಲ ಜವಾಬ್ದಾರಿ ಅವ್ರದ್ದೇನೆ. ಯಾಕೆಂದ್ರೆ ಏನ್ ಮಾಡ್ಬೇಕಾದ್ರೆ ಹಿಂಗ್ ಮಾಡು ಅಂತ ಹೇಳ್ತೀವಿ ಹೊರತು ಮಿಕ್ಕ ಎಲ್ಲ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟು ಈ ಪುಸ್ತಕ ಜವಾಬ್ದಾರಿಯನ್ನ ಅವರು ಬಹಳ ಬೇಗ ಅದು ಬಸವ ನಾಡಿನಲ್ಲಿ ಶರಣರ ನಾಡಿನಲ್ಲಿ ತರಬೇಕು ಅಂತ ಮನಸ್ಸು ಮಾಡಿರಲ್ಲ, ಅವರಿಗೆ ನಿಜವಾಗೂ ಕೂಡ ನಮ್ಮ ಅಭಿನಂದನೆ ಹೇಳಬೇಕು. ಯಾಕೆಂದ್ರೆ ಲೋಕಾರ್ಪಣೆ ಮಾಡಿದ್ದು ನಮ್ಗೆಲ್ಲರಿಗೂ ಕೂಡ ಬಹಳ ಆನಂದ ತಂದುಕೊಟ್ಟಿದೆ. ಇದು ಅವ್ರು ಮಾಡಿರ್ತಕ್ಕಂಥ ಬಹಳ ದೊಡ್ಡ ಕಾರ್ಯ. ತಾವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದಿಸಬೇಕು. ದೇಶದಲ್ಲಿ ಏನ್ ಕ್ರಾಂತಿಗಳಾಗಿದವಲ್ಲ, ಅವೆಲ್ಲ ಕ್ರಾಂತಿಗಳು ಪುಸ್ತಕದಿಂದಲೇ ಆಗಿರೋದು. ವಾಲ್ಟೇರ್, ಡಾರ್ವಿನ್, ಫ್ರೈಡ್ ಇವರೆಲ್ಲ ಕೃತಿಗಳು ಕೂಡ ಮಹಾನ್ ಕ್ರಾಂತಿಗೆ ಕಾರಣ ಆಗಿದವು. ವಿದೇಶಿಯ ಆಕ್ರಮಣದಿಂದ ಇಟಲಿಯನ್ನು ಪಾರು ಮಾಡುವ ಸಲುವಾಗಿ ಮೆಕೆವೆಲಿ ಪ್ರಿನ್ಸ್ ಎಂಬ ಗ್ರಂಥನೇ ಕಾರಣ ಆಯ್ತು. ಹಾಗೆಯೇ ವಿಶ್ವ ಮಾನವ ಜನಾಂಗದ ಸರ್ವಾಂಗೀಣ ಕ್ರಾಂತಿಗೆ ಯಾವ್ದು ಕಾರಣ ಆಗ್ಯದ ಅಂದ್ರೆ ವಚನ ಸಾಹಿತ್ಯ, ಅದು ಕಾರಣ ಆಗ್ಯದ. ಅದಕ್ಕಂಥ ಒಂದು ವಚನ ಸಾಹಿತ್ಯದ ಪಿತಾಮಹ ವಿಶ್ವಗುರು ಬಸವಣ್ಣನವರ ಒಂದು ಜಯಂತ್ಯೋತ್ಸವದ ನಿಮಿತ್ತ ಕನ್ನಡಪ್ರಭ ಅವರು ಬಸವ ಪ್ರಭಾ ಒಂದು ಪುಸ್ತಕವನ್ನು ಹೊರತಂದು ಇವತ್ತ ಜನರಿಗೆ ಅಷ್ಟೇ ಅಲ್ಲ ಇಡೀ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಬಸವ ತತ್ವವನ್ನು ಮುಟ್ಟಿಸಿದ್ದಾರೆ ಅಂತ ನಾವು ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇವೆ. ಅಷ್ಟು ಬಸವಣ್ಣವರು ಎಲ್ಲರನ್ನ ಪ್ರೀತಿಸುವ ಒಂದು ಯಾವುದಕ್ಕೂ ಸೀಮಿತ ಇಲ್ಲ. ಅದಕ್ಕೆ ಬಸವಣ್ಣವ್ರಿಗೆ ಬೌಂಡ್ರಿನೇ ಇಲ್ಲ. ಎಲ್ಲರನ್ನ ಜಗದಗಲ ಬಸವಣ್ಣವರು ಅವರ ಅಷ್ಟೊಂದು ಸಕಲ ಜೀವರಾಶಿಗಳನ್ನ ಪ್ರೀತಿಸ್ತಿರ್ತಕ್ಕಂಥ ಬಸವಣ್ಣವರು ಅವ್ರ ವಿಚಾರಗಳು, ಅವ್ರ ತತ್ವಗಳು ಇವತ್ತು ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ, ಇಡೀ ವಿಶ್ವಸಂಸ್ಥೆನೇ ಬಸವಣ್ಣವರನ್ನ ಮೆಚ್ಚಿಕೊಂಡಿದೆ. ನಾವು ನೀವಂತೂ ಈ ಭೂಮಿ, ಈ ಮಣ್ಣು, ಈ ಬಸವಣ್ಣನ ನಾಡಿನಲ್ಲಿದ್ದೀವಿ. ಆ ವಿಚಾರಗಳನ್ನ ನಾವು ಅಳವಡಿಸ್ಕೋಬೇಕನ್ನೋ ಸಲುವಾಗಿ ಬಹುತೇಕ ಪತ್ರಿಕೆದವರು ಇದಕ್ಕೆ
ಪತ್ರಿಕೆದವರು ಈ ಕಾರ್ಯ ಮಾಡ್ತಾರಂದ್ರೆ ಸಾಮಾನ್ಯ ಮಾತಲ್ಲ. ಬಹಳ ಎಲ್ಲ ರೀತಿಯ ಫಿಲ್ಟರ್ ಮಾಡಿ ಚಲೋ ಇದ್ರೆ ಅದಕ್ಕೊಂದು ಅರ್ಥ ಕೊಡ್ತಾರೆ. ನಿಜಕ್ಕೂ ಕನ್ನಡಪ್ರಭ ಇದು ಮುಂದೆ ಬಂದಿದ್ದು ನಾವು ಎಲ್ಲರೂ ಅಭಿನಂದನೆಯನ್ನ ಕನ್ನಡಪ್ರಭ ಪತ್ರಿಕೆಗೆ ವಿಶೇಷ ಅವರಿಗೆ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನ ಸಲ್ಲಿಸಬೇಕು. और इससे मैसेज जाएगा. ख्याल आ रहा था कि इसको हिंदी में, मराठी में, तेलुगु में और थोड़ा सा छोटा करके आइंदा बसव जयंती के मौके पर समाज में हम तकसीम करेंगे. और वो जो मैसेज बसवन्ना का था, महात्मा बसवेश्वर का था, आज से तकरीबन 900 साल पहले वो भाईचारगी, समानता, भेदभाव को खत्म करना. ज़रा तस्वीर करके देखिए आप, ज़रा सोचिए वो उस वक्त के क्या हालात होंगे. ये बात करने वालों को माइग्रेट करने पे मजबूर किया गया, माइग्रेट करने पे मजबूर किया गया था. आज हमारे देश को फिर से उस किस्म के काम करने की ज़रूरत है. बसवन्ना के विचार को आगे बढ़ाने की ज़रूरत है, भाईचारगी को बढ़ाने की ज़रूरत है, भेदभाव को खत्म करने की ज़रूरत है. आज भी बोला जा रहा है, अफसोस की बात है कि वहाँ नहीं जाना, इधर नहीं जाना, उधर नहीं जाना, इधर गलत है, उधर गलत है. गैर जरूरी बोला जा रहा है, डंके की चोट पर बोला जा रहा है. इसको सुनकर लोग यकीनन नफरत कर रहे होंगे, ये बातों को सुनकर नफरत कर रहे होंगे. अगर नफरत नहीं कर रहे हैं, दिल से बुरा नहीं लग रहा, तो फिर से बसवन्ना के विचारों को पढ़िए, फिर से पढ़िए, फिर से पढ़िए, फिर से गौर कीजिए, फिर से वो बातें जो आज से 900 साल पहले बोली गई हैं और असल बातें जो बोली गई हैं उस पर आइए हम सब मिलकर अमल करेंगे. ರಾಜ್ಯ ಮಟ್ಟದ ಪತ್ರಿಕೆಗಳು ಬಹಳಷ್ಟು ಇಂಥ ಒಂದು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಒಂದು ಬುಕ್ ಬಿಡುಗಡೆ ಮಾಡ್ತಾರೆ. ಆದರೆ ಎಲ್ಲ ಒಂದು ಬುಕ್ದಲ್ಲಿ ಯಾವುದರಲ್ಲಿ ವಿತೌಟ್ ಅಡ್ವರ್ಟೈಸ್ಮೆಂಟ್ ಯಾವುದೂ ಒಂದು ಬುಕ್ ಬಿಡುಗಡೆ ಮಾಡಿಲ್ಲ ಇವತ್ತಿನ ತರ. ಅದರಲ್ಲಿ ಮತ್ತೆ ಉಚಿತವಾಗಿ ಮತ್ತೆ ಎಲ್ಲ ಒಂದು ಏನು ಒಂದು ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಯಲ್ಲಿ ಉಚಿತವಾಗಿ ಒಂದು ಕೊಡಲಿಕ್ಕೆ ಅವರೊಂದು ಸಂಪಾದಕರು ತಿಳಿಸಿದ್ದಾರೆ. ಈ ಒಂದು ಕನ್ನಡಪ್ರಭ ಬಸವಪ್ರಭ ಬಸವ ಜಯಂತಿ ವಿಶೇಷ 2024 ಇಂಥ ಒಂದು ಅದ್ಭುತವ ಒಂದು ಸಣ್ಣ ಮನೆ ಸಿಕ್ಕದಿದ್ದರೂ ಮನಸ್ಸು ದೊಡ್ಡದಿರ್ಬೇಕಂತ ಹಂಗೆ ಒಂದು ಈ ಪತ್ರಿಕೆಯ ಒಂದು ಸಂಚಿಕೆ ಪುಟಗಳು ಚಿಕ್ಕದಿದ್ದರೂ ಇದರಲ್ಲಿ ಬಹಳಷ್ಟು ದೊಡ್ಡ ವಿಚಾರಗಳು ಒಂದೆಲ್ಲರೂ ಅಡಗಿವೆ ಇದರಲ್ಲಿ. ಅದಕ್ಕೆ ಹೇಳ್ತಾರಲ್ಲ, ಮನಸ್ಸು ನಿಮ್ದೇನು ಮನೆ ಸಣ್ಣದಂತಲ್ಲ, ನಿಮ್ಮ ಮನೆ ಸಣ್ಣದಿದ್ದರೆ ಪರವಾಗಿಲ್ಲ, ನಿಮ್ಮ ಮನಸ್ಸು ದೊಡ್ಡದಿರ್ಬೇಕು. ನೀವು ಯಾವ ಮನೆಗೆ ಬಂದರೆ ಪ್ರಸಾದ ಮಾಡಿಸ್ತೀರಲ್ಲ, ನೀವು ಖಾರ ರೊಟ್ಟಿ ಕೊಟ್ರಿ ಮನಸ್ಸಿನಲ್ಲಿ ಮಾಡಿದ್ರೆ ಅದು ಪ್ರಸಾದ ಆಗ್ತದೆ. ಹಂಗ ಈ ಒಂದು ಒಳ್ಳೆ ಬಸವಪ್ರಭ ಸಂಚಿಕೆ ಇದರ ಬಗ್ಗೆ ನಮ್ಮ ಶಿವಲಿಂಗ ಹೆಡೆಯವರು ಅಣ್ಣವರು ಎಲ್ಲ ಪೂರ ಹೇಳಿದ್ದಾರೆ. ಕನ್ನಡಪ್ರಭ ಪತ್ರಿಕೆಯ ಪ್ರಧಾನ ಸಂಪಾದಕರಂತ ನಮ್ಮ ರವಿ ಹೆಗಡೆ ಸರ್ ಅವರ ನೇತೃತ್ವದಲ್ಲಿ ನಮ್ಮ ಸಂಪಾದಕ ಸಮನ್ವಯ ಆದಂಥ BV ಮಲ್ಲಿಕಾರ್ಜುನ್ ಸರ್ ಅವರ ಮಾರ್ಗದರ್ಶನದಲ್ಲಿ ನಾವು ಕನ್ನಡಪ್ರಭದ ಒಂದು ಬಸವಪ್ರಭ ಸಂಚಿಕೆಯನ್ನು ಹೊರತರಲಿಕ್ಕೆ ಯಶಸ್ವಿಯಾಗಿದ್ದೇವೆ. ಬಸವ ಕಲ್ಯಾಣ ಮತ್ತು ಬಸವಾದಿ ಶರಣರ ಕುರಿತಂತೆ ನಮ್ಮ ರಾಜ್ಯದ ಪ್ರತಿ ಮೂಲೆಗೆ ಈ ಮಾಹಿತಿ ಸಿಗಲಿ ಮತ್ತು ವಿಶ್ವದೆಲ್ಲೆಡೆ ಬಸವ ಕಲ್ಯಾಣ ಮತ್ತು ಬಸವಾದಿ ಶರಣರ ತತ್ವ ಆದರ್ಶಗಳು ಮುಟ್ಲಿ ಎಂಬ ಕಾರಣದಿಂದ ನಮ್ಮ ಕನ್ನಡಪ್ರಭ ಒಂದು ಚಿಂತನೆಯನ್ನು ಹಾಕ್ಕೊಂಡಿತ್ತು. ಆ ಚಿಂತನೆ ಅಂತಲೇ ನಾವು ಬಸವಾದಿ ಶರಣರ ಕುರಿತಂತೆ ಅವರ ತತ್ವಗಳ ಕುರಿತಂತೆ ನಾಡಿನ ಖ್ಯಾತ ಲೇಖಕರಿಂದ ಅವರ ಲೇಖನಗಳನ್ನು ತರಿಸ್ಕೊಂಡು ಲೇಖನಗಳನ್ನು ಒಟ್ಟುಗೂಡಿಸಿ ಸಂಪಾದಿಸಿ ಈ ಬಸವಪ್ರಭದಲ್ಲಿ ಕೊಟ್ಟಿದ್ದೇವೆ. ಅದರ ಜೊತೆಗೆ ನಮ್ಮ ಬಸವ ಕಲ್ಯಾಣ ಇಡೀ ಜಗತ್ತಿಗೆ ಗೊತ್ತಾಗಬೇಕು, ಪ್ರತಿಯೊಬ್ಬರಿಗೂ ಮಾಹಿತಿ ಸಿಗಬೇಕು ಮತ್ತು ಬಸವ ಕಲ್ಯಾಣದಲ್ಲಿ ಏನೆಲ್ಲ ಅಡಗಿದೆ, ಏನೆಲ್ಲ ತತ್ವಗಳು ಸಿಗ್ತಾವೆ, ಅಲ್ಲಿ ಯಾರೆಲ್ಲ ಗವಿಗಳಿವೆ, ಈ ಕುರಿತಂತೆ ಈ ಬಸವಪ್ರಭ ಬೆಳಕು ಚೆಲ್ಲಿದೆ. ಇದರೊಟ್ಟಿಗೆ ಮತ್ತು ನಮ್ಮ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ಕೂಡ ನಮಗೆ ಸಹಕರಿಸಿದೆ. ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ಬಸವಣ್ಣ ಆದಿಯಾಗಿ ಪ್ರತಿಯೊಬ್ಬರ ಶರಣರ ರೇಖಾಚಿತ್ರಗಳನ್ನು ನಮಗೆ ಅಧಿಕೃತವಾಗಿ ಕೊಟ್ಟಿದೆ. ಅದರ ಜೊತೆಗೆ 770 ಅಮರ ಗಳಂಗಳ ಹೆಸರುಗಳನ್ನು ಕೂಡ ಅಧಿಕೃತವಾಗಿ ಈ ಪುಸ್ತಕದಲ್ಲಿ ಮುದ್ರಣ ಮಾಡಲಿಕ್ಕೆ
BKDB ಸಹಕಾರ ಪಡಿದೆ. ಇದರೊಟ್ಟಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಮತ್ತು ನಮ್ಮ ಗುರುನಾಥ ಗಡ್ಡೆ ಅವರ ಸಹಕಾರ ಬಹಳಷ್ಟಿದೆ. ಇದರ ಜೊತೆಗೆ ನಮ್ಮ ಬಸವ ಕಲ್ಯಾಣದಲ್ಲಿ ನಮ್ಮ ಬಸವಾದಿ ಶರಣರು ಇದ್ದಂಥ ಸಂದರ್ಭದಲ್ಲಿ ಅವರ ಯಾವ ರೀತಿ ಇದ್ದರು ಎಂಬ ಕುರಿತಂತೆ ರೇಖಾಚಿತ್ರಗಳಿರುವಂಥ ತಾಳೆಗರಿಗಳನ್ನು ನಮಗೆ ಅಶೋಕ್ ಡೋಮ್ಲೂರ್ ಸರ್ ಕೊಟ್ಟಿದ್ದಾರೆ. ಅಶೋಕ್ ಡೋಮ್ಲೂರ್ ಅವರಿಗೆ ನಾವು ಭಾಳಷ್ಟು ಚಿರಋಣಿಯಾಗಿದ್ದೀವಿ. ಅಶೋಕ್ ಡೋಮ್ಲೂರ್ ಅವರ ಸುಮಾರು 25 ಲಕ್ಷ ತಾಳೆಗರಿಗಳನ್ನು ಅವರು ಸಂಗ್ರಹ ಮಾಡಿ ಸ್ಕ್ಯಾನ್ ಮಾಡಿದ್ದಾರೆ. ಸೊ ಅದು ಒಂದು ಅದ್ಭುತ ಸಾಧನೆ. ಅವರ ತಾಳೆಗರಿಗಳ ಸಂಗ್ರಹ ಕುರಿತಂತೆಯೇ ಒಂದು ಆರ್ಟಿಕಲ್ ಇದೆ. ಮತ್ತು ನಾವೆಲ್ಲ ನೋಡ್ಬೋದು 600 ಕೋಟಿ ರೂಪಾಯಿ ಮೊತ್ತದ ಅನುಭವ ಮಂಟಪ, ನೂತನ ಅನುಭವ ಮಂಟಪ. 600 ಕೋಟಿ ಅಂದ ತಕ್ಷಣ ಅದು ಯಾವ ರೀತಿ ಅಲ್ಲಿ ವಿನ್ಯಾಸ ಆಗಿದೆ, ಅಲ್ಲಿ ಏನೇನು ಬರ್ತಾ ಇದೆ, ಆ ವಿನ್ಯಾಸದ ರೂವಾರಿಯಾಗಿರುವಂಥ ಬಾಬಾ ಸಾಹೇಬ್ ಅವರು ಯಾವ ರೀತಿ ಪ್ರಯತ್ನ ಮಾಡಿದ್ದಾರೆ, ಶರಣರನ್ನು ಮತ್ತೊಮ್ಮೆ ಸ್ಮರಿಸಿಕೊಳ್ಳಕ್ಕೆ ಜನರಿಗೆ ಯಾವ ರೀತಿ ಅನುವು ಮಾಡಿಕೊಟ್ಟಿದ್ದಾರೆ ಎಂಬ ಎಲ್ಲ ಕುರಿತಂತೆ ಕೂಡ ನಾವು ಆ ಪುಸ್ತಕದಲ್ಲಿ ಕೊಟ್ಟಿದ್ದೀವಿ. ಸಾಕಷ್ಟು ರಂಜಾನ್ ದರ್ಗಾ ಸರ್ ಆಗಲಿ, ನಮ್ಮ ಸಬರ ಸರ್ ಆಗಲಿ, ಅಂಬಲಿಗೆ ಸರ್ ಆಗಲಿ, ವೀರಣ್ಣ ದಂಡಿ ಅವರಾಗಲಿ, ನಮ್ಮ ರಘುಶಂಕರ್ ಬಾತಂಬರ ಸರು, ಗುರುನಾಥ್ ಗಡ್ಡೆ ಅವರು, ಪಾರ್ವತಿ ಸೋನಾರಿ ಅವರು ಆದಿಯಾಗಿ ಪ್ರತಿಯೊಬ್ಬರು ಕೂಡ ಈ ಪುಸ್ತಕಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಚಿರಋಣಿಯಾಗಿರ್ತೇವೆ. ನಮ್ಮ ಕನ್ನಡಪ್ರಭ ಬೀದರ್ ಜಿಲ್ಲೆಯ ಬಳಗ ಇಂಥ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಕ್ಕೆ ನಾನು ಬಯಸ್ತೇನೆ.